ಓ ಥ್ಯಾಂಕ್ ಯು. ಏನು ನಿನ್ನ ಹೆಸರು? ಗೋವಿಂದರಾಜು. ಚುನಾವಣೆ ಮುಗಿದ ಮೇಲೆ ಜ್ಞಾಪಕ ಇಟ್ಕೊಂಡಿರ್ತೀನಿ ನಿನ್ನ ಹೆಸರು. ನಿಂಗೇನೋ ಕಷ್ಟ ಆದ್ರೆ ಬಾ, ಗೊತ್ತಾಯ್ತಾ? ಹಾಂ ಬರ್ತೀನಿ. ನಮಸ್ಕಾರಪ್ಪ. ಸರಿ. ಹಾಂ ಸೆಟಪ್ಪು ಸರ್ವ ಅಷ್ಟು ದೊಡ್ಡ ಕಾರದಿಂದ ಕರ್ಕೊಂಡ್ ಬಂದ್ಬಿಟ್ಟು ಹೋದಲ್ಲ, ಯಾರವರು? ಯಾವ ನನ್ನ ಮಗನಿಗೆ ಗೊತ್ತು. ನೋಡ್ರು, ನಾಮಿನೇಷನ್ ಫೈಲ್ ಮಾಡಕ್ ಹೋದ್ ಸುತ್ತು ಇದ್ದವ್ರನ್ನ ಜೈಕಾರ ಕೂಗಿಸ್ದೆ. 3-4 ಸಲ ಕೂಗಿದ್ರು. ತಕ್ಷಣ ನಾಮಿನೇಷನ್ ಫೈಲ್ ಮಾಡಿದೆ. ಒಂದು ಸ್ಟೈಲ್ ತಿರುಗಿದೆ. ಎಲ್ಲಿ ಡ್ರೈವರು? ನನ್ನ ಕಾರ್ ಎಲ್ಲಿ ಎಂದೆ. ಇವ್ ನೋಡ್ಬಂದ, ಕೈ ಕಟ್ಕೊಂಡು ನಿಂತ್ಕೊಂಡ. ಆ ನಿಂತ ಭಂಗಿ ನೋಡ್ಬೇಕಾಗಿತ್ತು ಕಡ. ನಾನು ಅವ್ರೇನ್ ಕೊಟ್ಟಿರ್ತಾರೆ ಗೊತ್ತಾ? ಇವರೆಲ್ಲೋ ಮಾಜಿ ಅಥವಾ ಭಾವಿ ಮಂತ್ರಿ ಅನ್ಕೊಂಡ. ತಾವಿಗೆ ಎಲ್ಲಿಗೆ ಹೋಗ್ಬೇಕು ಅಂದ. ಯಾಕೆ ಅಂದೆ. ನಾ ಕರ್ಕೊಂಡೋಗಿ ಬಿಡ್ತೀನಿ ಸಾರ್ ಅಂದ. ನಡಿ ಅಂದೆ. ಕರ್ಕೊಂಬಂದು ಬಿಟ್ಟ. ಪರವಾಗಿಲ್ಲ ಕಡೆಯ. ಅಲ್ಲ, ನೀನ್ ನಾಮಿನೇಷನ್ ಫೈಲ್ ಮಾಡಿದ್ದಕ್ಕೇನೆ ನಿನ್ಗೆ ಇಷ್ಟು ದೂರ ಕರ್ಕೊಂಡ್ಬಂದು ಆ ದೊಡ್ಡ ಕಾರ್ನ ಡ್ರಾಪ್ ಮಾಡಿದ್ರು. ಇನ್ ಬೈ ಚಾನ್ಸ್ ನೀನೇನೋ ಗೆದ್ದು ಕಾರ್ಪೊರೇಟರ್ ಆಗ್ಬಿಟ್ರೆ ನಿನ್ಗೆ ಆ ಕಾರ್ನ ಪ್ರೆಸೆಂಟ್ ಮಾಡ್ಬಿಡ್ತಾರೆ ಕಣಯ್ಯ. ಏ ಸರ್ವ, ನೀನ್ ಹೇಗಾದ್ರೂ ಮಾಡಿ ಗೆಲ್ಲೇಬೇಕು ಕಣಯ್ಯ. ಸರ್ವ, ನೀವೇನು ಕಾರ್ಪೊರೇಟ್ ಆಗೋಗ್ಬಿಟ್ರೆ ಏನಿಲ್ಲ, ಈ ಪಾರ್ಕ್ ಅಂದ್ರೆ ಸೈಟ್ ಮಾಡಿ ಎಲ್ಲ ಮಾರ್ಕೊಂಡ್ಬಿಡೋದೆ. ನೋಡ್ರಯ್ಯ, ನಾನು 1008 ಸಲ ಹೇಳಿದ್ದೀನಿ. ಇದು 1009ನೇ ಸಲ ನಿಮ್ಗೆ ಹೇಳ್ತಿರೋದು. ನಾನು ಚುನಾವಣೆಗೆ ನಿಲ್ತಾ ಇರೋದು ಗೆಲ್ಲೋಕ್ಕೂ ಅಲ್ಲ, ಸೋಲೋಕ್ಕೂ ಅಲ್ಲ. ಓ, ಸೋಲೋದಕ್ಕೂ ಅಲ್ಲ, ಗೆಲ್ಲೋದಕ್ಕಲ್ಲ. ಸರ್ವ, ನಿನ್ಗೆ ರಾಜಕೀಯ ಗೊತ್ತಿಲ್ಲಪ್ಪ. ನಿನಗೆ ಗೊತ್ತಲ್ಲ ರಾಜಕೀಯ ಅಂದ್ರೆ ಏನ್ ಗೊತ್ತಾ ಮಗು? ರಾಜ ಕೀ ಯಾ, ರಾ ಅಂದ್ರೆ ರಾವಣ, ಜಾ ಅಂದ್ರೆ ಜರಾಸಂಧ, ಕೀ ಅಂದ್ರೆ ಕೀಚಕ, ಯಾ ಅಂದ್ರೆ ಯಮ. ಇವರೆಲ್ಲರ ಸಮಾಗಮನೆ ರಾಜಕೀಯ ಕಣ. ರಾಜಕೀಯ ಅಂದ್ರೆ ಸಮಸ್ಯೆಗಳ ಸರಮಾಲೆಯನ್ನ ಸೃಷ್ಟಿ ಮಾಡೋ ಕಾರ್ಖಾನೆ ರಾಜಕೀಯ. ಅದರ ಪುಸ್ತಕ ಇದೆಯಲ್ಲ, ಮೊದಲನೇ ಪುಟ ಕುತಂತ್ರ, ಕೊನೆ ಪುಟ ಕೊಲೆ. ಹಾಗಾದ್ರೆ ಈ ಸಮಸ್ಯೆಗಳಿಗೆಲ್ಲ ಪರಿಹಾರನೇ ಇಲ್ವಾ? ಇದೇ ಕಣ. ಆದ್ರೆ ಪ್ರತಿ 5 ವರ್ಷಕ್ಕೆ ನಾವು ಗೆದ್ದು ಬಂದು ಆ ರಾಜಕೀಯದ ಸಮಸ್ಯೆಗಳಿಗೆ ಮತ್ತಷ್ಟು ಸಮಸ್ಯೆ ಸೇರಿಸ್ತಾ ಹೋಗೋದೇ ನಮ್ ಕೆಲಸ. ಪರಿಹಾರಗಳಿದೆ, ಅದು ನಮಗೆ ಗೊತ್ತೂ ಇದೆ. ಅದೆಲ್ಲ ಎಲ್ಲಿದೆ ಗೊತ್ತಾ? ಪರಿಹಾರಗಳು ಎಲ್ಲಿದೆ ಗೊತ್ತಾ? ಇದ್ರ ಒಳಗಿದೆ. ಅದಕ್ಕೆ ಅದನ್ನು ಭದ್ರವಾಗಿ ಮುಚ್ಚಿಕೊಂಡಿದ್ದೀವಿ. ಹೊರಗೆ ತೆಗಿಯೋದೇ ಇಲ್ಲ ನಾವು. ಏನಯ್ಯ? ನೋಡು, ಟೈಮ್ ಆಯ್ತು ನನಗೆ. ಬರ್ತೀನಿ. 1 ನಿಮಿಷ ವೇಸ್ಟ್ ಮಾಡೋಣ. ಬಾಯ್. ಹಾಗೆ ಬನ್ನಿ ಅಮೃತ, ಕೂತ್ಕೊಳ್ಳಿ. ಹೇಳಿ, ಏನೋ ಪರ್ಸನಲ್ ವಿಷಯ ಮಾತಾಡಬೇಕು ಅಂತಂದ್ರಿ. ಯಾವುದೇ ಹಿಂಜರಿಕೆ ಇಲ್ಲದೆ ನಿಮ್ಮ ಪರ್ಸನಲ್ ವಿಷಯನ ನನ್ನ ಹತ್ರ ನೀವು ಮಾತಾಡ್ಬೋದು. ನನ್ನಿಂದ ಒಳ್ಳೇದಾಗಬಹುದು, ಆಗದೆ ಇರ್ಬೋದು, ಆದರೆ ಖಂಡಿತವಾಗ್ಲೂ ಕೆಟ್ಟದಂತೂ ಆಗಲ್ಲ. ವಿದೌಟ್ ಹೆಸಿಟೇಷನ್ ಯು ಕ್ಯಾನ್ ಟೆಲ್ ಮಿ ಎನಿಥಿಂಗ್. ಸರ್, ಅದು ಮನೆಯಲ್ಲಿ ಮದುವೆ ಮಾತುಕತೆ ನಡೀತಾ ಇದೆ. ಇಸ್ ಇಟ್? ಕಂಗ್ರ್ಯಾಚುಲೇಷನ್ಸ್. ಏನ್ರಿ, ಸಂತೋಷದಲ್ಲಿ ಹೇಳ್ಬೇಕಾಗಿರೋ ವಿಚಾರನ ಬೇಜಾರು ಮಾಡ್ಕೊಂಡು ಹೇಳ್ತಿದ್ದೀರಲ್ಲ. ಇನ್ಫ್ಯಾಕ್ಟ್ ನಾನು ಬೇಜಾರು ಮಾಡ್ಕೋಬೇಕಾಗಿತ್ತು. ಯಾವುದೋ ಅದೃಷ್ಟವಂತ ನಿಮ್ಮನ್ನ ಹೆಂಡತಿಯನ್ನಾಗಿ ಪಡೆದು ನಮ್ಮ ಕಂಪನಿಯಿಂದ ಎಲ್ಲಿ ನಿಮ್ಮನ್ನ ದೂರ ಮಾಡ್ಬಿಡ್ತಾನೋ ಅಂತ. ಅಯ್ಯೋ ಸರ್, ಮದುವೆ ಆಗ್ತಾ ಇರೋದು ನನಗಲ್ಲ ಸರ್, ನನ್ನ ತಂಗಿಗೆ. ಸಾರಿ. ಅಲ್ಲ ರೀ, ನಿಮ್ಮ ಅಕ್ಕನಿಗೆ ಮದುವೆ ಆಗಿರೋದು ನನಗೆ ಗೊತ್ತಿತ್ತು, ನನ್ನ ತಮ್ಮ ತಂಗಿ ಗೊತ್ತಿದ್ದಾರೆ. ಆದ್ರಿಂದ ನಿಮ್ದೇ ಮದುವೆ ಸೆಟ್ಲ್ ಆಗಿರ್ಬೇಕು ಅಂತ ಮಾತಾಡ್ಬಿಟ್ಟೆ. ಸಾರಿ. ಅಲ್ಲ ಅಮೃತ, ನೀವು ನಿಮ್ಮ ತಂಗಿ ಮದುವೆ ಆಗ್ತಿದೆ ಅಂತ ಹೇಳ್ತಿರೋದು? ಸರ್, ನನಗಿಂತ ಮೊದಲು ನನ್ನ ತಂಗಿಗೆ ಮದುವೆ ಆಗ್ತಿದೆಯಲ್ಲ ಅಂತ ನನಗೇನು ಬೇಜಾರಿಲ್ಲ ಸರ್.
ಅವಳು ಮದುವೆ ಆಗ್ತಾ ಇರೋದು ನಂಗೆ ತುಂಬಾ ಸಂತೋಷ ಆಗ್ತದೆ. ಆದರೆ ಯಾರ ಹತ್ರನಾದರೂ ಸಹಾಯ ಪಡೆಯೋದು ಅಂದರೆ, ಅದರಲ್ಲೂ ಸಾಲ ಕೇಳೋದು ಅಂದರೆ ನನ್ನ ಮನಸ್ಸಿನಲ್ಲಿ ಸಂತೋಷ ಇರಲ್ಲ ಸರ್. ಮನಸ್ಸಿನಲ್ಲಿರೋದು ಸಂತೋಷ ಮುಖದಲ್ಲಿ ಕಾಣಿಸೋದಕ್ಕೆ ಸಾಧ್ಯ ಇರಲ್ಲ ಅಲ್ವಾ? ನಂದೊಂದು ವೀಕ್ನೆಸ್ ಇದೆ ಸರ್. ನನ್ನ ಮನಸ್ಸಿನಲ್ಲಿ ಯಾವುದನ್ನು ಮುಚ್ಚಿಟ್ಕೊಳ್ಳೋದಕ್ಕೆ ನನಗೆ ಬರೋದೇ ಇಲ್ಲ. ಐ ಲೈಕ್ ಇಟ್. ಈ ನಿಮ್ಮ ಒಳ್ಳೆ ಗುಣ ನನಗಿಷ್ಟ. ಆ ಹಳೆ ಮ್ಯಾನೇಜರ್ ತರ ನೀವು ಹಸುವೇಷದ ಹುಲಿ ಅಲ್ವಲ್ಲ. ಅಲ್ಲ ಅಮೃತ ಅವರೇ, ನಾನು ಆಗಲೇ ಹೇಳಿದೆ, ನಿಮ್ಮ ಯಾವುದೇ ಪರ್ಸನಲ್ ವಿಚಾರನ ಮಾತಾಡಬೇಕು ಅಂತಂದ್ರೆ ಯಾವುದೇ ರೀತಿ ಹಿಂಜರಿಕೆ ನನ್ನ ಹತ್ರ ಇಟ್ಕೋಬೇಕಾಗಿಲ್ಲ ಅಂತ. ಅದೇ ರೀತಿ ನೀವು ಯಾವುದೇ ಸಹಾಯ ಆಗಲಿ ಸಾಲ ಆಗಲಿ ಕೇಳಬೇಕಾದಾಗಲೂ ಕೂಡ ಮನಸ್ಸನ್ನ ಚಿಕ್ಕದು ಮಾಡಿಕೊಂಡು ಕೇಳಬೇಕಾಗಿಲ್ಲ. ನೀವು ಮನಸ್ಸನ್ನ ಚಿಕ್ಕದು ಮಾಡಿಕೊಂಡ ಕಾರಣಕ್ಕೆ ನಿಮ್ಮ ಮುಖದಲ್ಲಿ ದೈನ್ಯತೆ, ಈ ಬೇಜಾರು ಇದೆಲ್ಲ ಇರಬೇಕಾಗಿಲ್ಲ. ಸತ್ಯ ಹೇಳ್ತೀನಿ ಅಮೃತ ಅವರೇ, ನನಗೆ ನಿಮ್ಮ ಬಗ್ಗೆ ವಿಶೇಷವಾದ ಗೌರವ ಇದೆ. ಯಾಕೆಂದ್ರೆ ನೀವು ಕೇಳೋದಕ್ಕೆ ಹೋಗಬೇಡಿ. ವಾಸಂತ್ ಅವರಿಗೆ ನೀವು ಸಹಾಯ ಮಾಡಿದ್ದು, ನಮ್ಮ ಕಂಪನಿ ಗೌರವ ಉಳಿಸಿದ್ದು, ಇದ್ಯಾವುದನ್ನು ನಾನು ಮರೆಯೋದಕ್ಕಾಗಿಲ್ಲ. ಹೇಳಿ, ನಿಮಗೆ ನನ್ನಿಂದ ಏನು ಸಹಾಯ ಆಗಬೇಕು ಅದನ್ನೇ, ಮುಜುಗರ ಪಟ್ಕೋಬೇಕಾಗಿಲ್ಲ. ಸರ್, ಮದುವೆಗೆ ಸ್ವಲ್ಪ ಹಣದ ಅವಶ್ಯಕತೆ ಇತ್ತು. 1-2 ಲಕ್ಷ ಬೇಕಾಗಬಹುದು ಸರ್. ಇಷ್ಟೇ ತಾನೆ, ಇದನ್ನು ಕೇಳೋದಕ್ಕೆ ನೀವು ಮುಜುಗರ ಪಟ್ಕೋಬೇಕಾಗಿಲ್ಲ. ನೋಡಿ ಬರ್ತವರೇ, ನಾನು ಪರ್ಸನಲ್ ಆಗಿ ಕೊಟ್ಟೆ ಅಂತ ಅಬ್ಲಿಗೇಷನ್ ಬೇಡ. ನಮ್ಮ ಕಂಪ್ನಿನಲ್ಲಿ ಮ್ಯಾರೇಜ್ಗೆ ಮೆಡಿಕಲ್ ಟ್ರೀಟ್ಮೆಂಟ್ಗೆ ಅಂತ 1 to 2 lakhs ಸ್ಯಾಲ್ರಿ ಮೇಲೆ ಕೊಡೋದು ನಿಮಗೆ ಗೊತ್ತೇ ಇದೆ. ಜಿನೇನು ರೀಸನ್ ಇರಲ್ಲ ಅಂತ ನಾನು ಸ್ಯಾಂಕ್ಷನ್ ಮಾಡಿದೆ. ನಿಮಗೆ 2 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡ್ತಾ ಇದ್ದೀನಿ. ಕ್ಯಾಶ್ ತಗೊಳ್ಳಿ, ಮಂತ್ಲಿ ಸ್ಯಾಲರಿನ ಡಿಡಕ್ಟ್ ಮಾಡೋಣ. ಮ್ಯಾರೇಜ್ ಆದಮೇಲೆ ಕಮಿಟ್ಮೆಂಟ್ ಇದ್ದೇ ಇರುತ್ತೆ. ಇನಿಷಿಯಲಿ ಎಷ್ಟು ಡಿಡಕ್ಟ್ ಮಾಡಬೇಕು ಅಂತ ನಿಮಗೆ ಡಿಸೈಡ್. ಥ್ಯಾಂಕ್ ಯು ವೆರಿ ಮಚ್ ಸರ್, ನಿಮ್ಮಿಂದ ತುಂಬ ಉಪಕಾರ ಆಯಿತು. ಇದರಲ್ಲಿ ಉಪಕಾರದ ಮಾತು ಏನು ಬಂತ್ರಿ? ನಮ್ಮ ಕಂಪನಿ ಕೆಲಸಗಾರರಾಗಿ ನಿಮ್ಮ ಅನುಕೂಲನ ನೀವು ಬಳಸ್ಕೊತಾ ಇದೀರಿ ಅಷ್ಟೇ. ಆಯಿತು ಸರ್, ನಾನು ಬರ್ತೀನಿ ಸರ್. ಓಕೆ. ನೈಸ್. ಹಲೋ, ಪಾಪ ಡಿಸ್ಟರ್ಬ್ ಆಯ್ತೇನೋ? ಇಲ್ಲ, ಹಾಗೇನಿಲ್ಲ. ಏನು ಬಂದಿದ್ದ ವಿಷಯ? ಇಲ್ಲಿ ನಿಂತ್ಕೊಂಡು ಹೇಗೆ ಮಾತಾಡೋದು? ಒಳಗೆ ಬರ್ಬೋದು. 5 ನಿಮಿಷ ವಿಷಯ ಹೇಳೋದು, ನಮಗೂ ತುಂಬ ಕೆಲಸ ಇದೆ. ಒಳಗೆ ಬನ್ನಿ. ಥ್ಯಾಂಕ್ ಯು. ಕೂತ್ಕೊಳ್ಳಿ. ಓ, ಥ್ಯಾಂಕ್ ಯು. ವಾಸಂತಿ ಅವರೇ, ನೀವು ಯಾವ ದೇವ್ರು ನಂಬ್ತೀರಾ ಹೇಳಿ?
ಅದೇ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನನಗೆ ನಿಮ್ಮನ್ನ ನಿಮ್ಮನ್ನ ಪಡಿಬೇಕು ಅನ್ನೋ ಉದ್ದೇಶನೇ ಇಲ್ಲ. ನಿಮ್ಮನ್ನೇ ಯಾಕೆ, ಬೇರೆ ಯಾವ ಹೆಣ್ಮಕ್ಳ ಬಗ್ಗೆನೂ ಇಂಥ ಕೆಟ್ಟ ಯೋಚನೆ ನನ್ನ ಹತ್ರ ಇಲ್ಲಮ್ಮ. ಒಳ್ಳೆ ಸಂಸಾರ ಇದೆ ರೀ, ನಾನು ಸುಖವಾಗಿದ್ದೀನಿ, ನನ್ಗೆ ಯಾವ ಕೆಟ್ಟ ಬಯಕೆಗಳು ಇಲ್ಲ. ನನ್ನ ಜೀವನದಲ್ಲಿ ನಾನು ಮಾಡಿದ್ದು ಒಂದೇ ಒಂದು ತಪ್ಪು ಏನು ಗೊತ್ತಾ? ಆ ನಿಮ್ಮ ಹಳೆ ಮ್ಯಾನೇಜರ್ ರಾಜಶೇಖರ ಇದ್ದಾನಲ್ಲ, ಅವನು ಸ್ನೇಹ ಮಾಡಿದ್ದು. ಅವನಿಂತ ನೀಚ ಅಂತ ನನಗೆ ಖಂಡಿತ ಗೊತ್ತಿರಲಿಲ್ಲ ರೀ. ನೋಡಿ ಪ್ಲೀಸ್, ಅವನ ಬಗ್ಗೆ ನನ್ನ ಹತ್ರ ಮಾತಾಡ್ಬಿಡಿ. ಯಾಕೆಂದ್ರೆ ಅವನನ್ನು ಕಂಡ್ರೆ ನನಗೆ ಭಯ, ಅಸಹ್ಯ ಎಲ್ಲ ಆಗುತ್ತೆ. ಖಂಡಿತವಾಗ್ಲೂ ನನಗೂ ಅದೇ ಫೀಲಿಂಗ್ ಇದೆ, ಅದೇ ಫೀಲಿಂಗ್. ಅಲ್ಲ ರೀ, ನನ್ನ ಹೆಸರನ್ನ, ನನ್ನ ವ್ಯಕ್ತಿತ್ವನ ನಿಮ್ಮ ಮುಂದೆ ಡ್ಯಾಮೇಜ್ ಮಾಡ್ಬಿಟ್ನಲ್ಲ. ಛೆ, ಅದನ್ನು ಸರಿಪಡಿಸೋಕೆ ನಾನು ಇಲ್ಲಿವರೆಗೂ ಬಂದಿದ್ದು. ಒಂದು ಮಾತಂತೂ ನಿಜ ನಮ್ಮ ವಾಸಂತಿ, ನನಗೂ ರಾಜಶೇಖರನಿಗೂ ಹಣದ ವ್ಯವಹಾರ ಇತ್ತು. ನಾನು ಎಷ್ಟೋ ಸರ್ತಿ ಅವನಿಗೆ ದುಡ್ಡು ಕೊಟ್ಟಿದ್ದೀನಿ, ಅವನ ಹತ್ರ ನಾನು ದುಡ್ಡು ತಗೊಂಡಿದ್ದೀನಿ. ಆ ವ್ಯವಹಾರ ಅಲ್ಲಿಗೆ ಸೀಮಿತನೇ ಹೊರತು ಒಂದು ಹೆಣ್ಣು ಮಗಳು ಬಾಳು ಹಾಳು ಮಾಡೋ ಉದ್ದೇಶ ನನಗೆ ಖಂಡಿತವಾಗ್ಲೂ ಇಲ್ಲಮ್ಮ, ಮುಂದೇನೂ ಬರಲ್ಲ. ಮತ್ತೆ ನಾನು ನಿಮ್ಮ ಹತ್ರ ಬರ್ದೇ ಹೋದ್ರೆ ದುಡ್ಡು ಕೊಡಲ್ಲ ಅಂತ ಹೇಳಿದ್ದು ಸುಳ್ಳಮ್ಮ, ಶುದ್ಧ ಸುಳ್ಳು, ಅಪ್ಪಟ ಸುಳ್ಳು. ನೋಡಮ್ಮ, ನಾನು ಕೊಡಬೇಕಾದ ಹಣ ರಾಜಶೇಖರ್ ಪೂರ್ತಿಯಾಗಿ ಕೊಟ್ಬಿಟ್ಟಿದ್ದೀನಿ. ಆದರೆ ಅದನ್ನ ಅವನು ಏನು ಮಾಡಿದ್ನೋ ನನಗೆ ಗೊತ್ತಿಲ್ಲ. ಕುಡಿದ್ನೋ, ರೇಸ್ ಆಡಿದ್ನೋ, ಬೇರೆ ಶೋಕಿ ಏನು ಮಾಡ್ಕೊಳ್ಳೋದ್ನೋ ನನಗೆ ಗೊತ್ತಿಲ್ಲ. ಆದರೂ ನನ್ನ ಹೆಸರು ಹೇಳಿ ನಿಮ್ಮನ್ನು ಒತ್ತಾಯ ಮಾಡ್ದ ಅಂದರೆ, ಒಂದು ನೀವು ಅವನಿಗೆ ಹಣ ಕೊಡ್ಬೋದು, ಅಥವಾ ನೀವು ಮರ್ಯಾದೆ ಕಳ್ಕೊಳ್ಳೋಕೆ ತಯಾರಿದ್ರೆ ನನ್ನ ಹೆಸರು ಹೇಳಿ ನಿಮ್ಮನ್ನು ಬಳಸ್ಕೊಂಡು ಬೇರೆಯವ್ರ ಹತ್ರ ಹಣ ವಸೂಲಿ ಮಾಡೋ ಐಡಿಯಾ ಇತ್ತು ಏನೋ. ಅಂದ್ರೆ ನಿಮ್ಮ ಹೆಸರು ಹೇಳಿ ನನ್ನನ್ನ ಬೇರೆಯವ್ರ ಹತ್ರ. ಅವನು ಮಹಾನ್ ಕುತಂತ್ರಿ ನಮ್ಮ. ನನ್ನ ಹೆಸರು ಹೇಳಿ ನಿಮ್ಮನ್ನ ನೆನೆಸ್ಕೊಂಡ್ರೆ ಅಸಹ್ಯವಾಗಿದೆಯಮ್ಮ. ನೋಡಮ್ಮ, ನಿಮ್ಮ ಮನಸ್ಸಿನಲ್ಲಿ ನನ್ನ ಬಗ್ಗೆ ಕೆಟ್ಟ ಭಾವನೆ ಇರಬಾರ್ದು ಅನ್ನೋದಕ್ಕೆ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೆ. ನನ್ನ ಹೆಂಡತಿಗೆ ಏನಾದರೂ ಈ ವಿಷಯ ಗೊತ್ತಾದ್ರೆ ಸುಮ್ಮನೆ ಇರ್ತಾಳೇನಮ್ಮ? ಆ ರಾಜಶೇಖರನ ಮನೆ ಹತ್ರ ಹೋಗಿ ಗಲಾಟೆ ಮಾಡ್ತಾಳೆ, ಅಷ್ಟು ನಂಬಿಕೆ ನಮ್ಮ ನನ್ನ ಮೇಲೆ. ನಿಮ್ಮ ಯಜಮಾನ್ರಿಗೂ ಈ ವಿಷಯ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾರ? ಅವನಿಗೊಂದು ಗತಿ ಕಾಣಿಸ್ಬಿಡಲ್ವಾ? ಹಾಗಿದ್ರೆ ನಾನು ಎಷ್ಟೋ ಸಂತೋಷ ಪಡ್ತಿದ್ದೆ. ಆದ್ರೆ ನನ್ನ ಗಂಡ ನನ್ನ ಬಗ್ಗೆ ಬೇಜಾರು ಮಾಡಿಕೊಂಡು ನನ್ನಿಂದ ದೂರ ಆಗ್ತಿದೆ. ಅಯ್ಯೋಯ್ಯೋಯ್ಯೋ, ಹಾಗಾಯ್ತಾ? ಆ ರಾಜಶೇಖರನೇ ನಿಮ್ಮ ಯಜಮಾನ್ರನ್ನ ತಲೆ ಕೆಡಿಸಿ ನಿಮ್ಮಿಂದ ದೂರ ಮಾಡ್ತಿದ್ದಾನೆ ಅಂದ್ರೆ ಯಾವ ಆಶ್ಚರ್ಯನೂ ಇಲ್ಲ. ಅದಕ್ಕೂ ನನ್ನ ಹೆಸರೇ ಬೇಕಾದ್ರೆ ಬಳಸ್ಕೊಂತಾನೆ. ನೀವೇನು ಯೋಚನೆ ಮಾಡ್ಬಿಡಿ ವಾಸಂತಿ ಅವ್ರೆ, ಸತ್ಯ ಏನು ಅಂತ ನಿಮ್ಮ ಯಜಮಾನ್ರ ಹತ್ರ ಹೇಳಿ ನಿಮ್ಮಿಬ್ಬರನ್ನು ಒಂದು ಮಾಡಿಸೋ ಜವಾಬ್ದಾರಿ. ಅಂದಾಗೆ ನಿಮ್ಮ ಯಜಮಾನ್ರು ಎಲ್ಲಿರ್ತಾರೆ, ಏನ್ ಮಾಡ್ತಾರೆ? ಅವರು ಚಂದಾಪುರದಲ್ಲಿ ಮೇಷ್ಟ್ರಾಗಿದ್ದಾರೆ. ಚಂದಾಪುರ? ಆ ಊರು ನನಗೆ ಚೆನ್ನಾಗಿ ಗೊತ್ತ್ರಿ.